ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಒಂದು ಕಡೆಗೆ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಸ್ವಲ್ಪ ಮೀನು ಹಿಡಿಲಿಕ್ಕೆ, ಅಂದರೆ ಮೀನು ಹೀಗೆ ಹಿಡಿಲಿಕ್ಕೆ ಅಲ್ಲ, ಯಾಕೆಂದರೆ ನನ್ನ ಮಗನಿಗೆ ಒಂದು ಮೀನು ಹಿಡಿಬೇಕಂತೆ. ಬೆಳಿಗ್ಗೆ ಇವತ್ತು ನಾಗರ ಪಂಚಮಿ ಅಲ್ವಾ, ಶಾಲೆಗೆಲ್ಲ ರಜೆ ಇತ್ತು. ಆ ಕಾರಣದಿಂದ ಬೆಳಿಗ್ಗೆ ಹೇಳ್ತಾ ಇದ್ದ, ಮೀನು ಹಿಡಿಲಿಕ್ಕೆ ಹೋಗೋಣ, ನೋಡುವ, ನನಗೂ ಕಲಿಬೇಕು ಮೀನು ಹಿಡಿಬೇಕಂತ. ಅದಕ್ಕೆ ಒಂದು ಮನೆಯಿಂದ ಸ್ವಲ್ಪ ದೂರ ಅಂದರೆ ಮಕ್ಕಳಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಸೈಕಲಲ್ಲಿ, ಅಷ್ಟು ದೂರ ಉಂಟು. ಅಂದರೆ ಇವತ್ತು ನಾನು ತೋರಿಸಿ ನಾಳೆ ಅವರೇ ಸೈಕಲಲ್ಲಿ ಬಂದರೆ ಕೂಡ ಕಷ್ಟ ಆಗ್ತದೆ. ಆ ಕಾರಣದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಸಣ್ಣ ಹೊಲೆಗೆ ಒಂದು ಮೀನು ಹಿಡಿಯುವ ಅಂತ, ಇದು ಸಣ್ಣ ಕಿಜನೆಲ್ಲ ತರುವೆಲ್ಲ ಅದೆಲ್ಲ ಹಿಡಿಯುವ ಅಂತ ಕರ್ಕೊಂಡು ಬಂದಿದ್ದೀನಿ. ನೋಡುವ, ನಾವು ಈಗ ಮೀನು ಹಿಡಿಯಲಿಕ್ಕೆ ಹೋಗ್ತಾ ಇದ್ದೇವೆ, ನೋಡೋಣ. ಎಲ್ಲ ಚೀಲ ಎಲ್ಲ ಇಟ್ಕೊಂಡಿದ್ದಾನೆ. ಫಸ್ಟ್ ಟೈಮ್, ನನಗೆ ಗೊತ್ತಿಲ್ಲ ಮೀನು ಹಿಡ್ಲಿಕ್ಕೆ, ಆದರೂ ಕೂಡ ಕಲಿಸ್ಬೇಕಂತೆ ಅವನಿಗೆ ಹೇಗೆ ಅಂತ. ಮೀನೆಲ್ಲ ಬೇಕಂತೆ. ಅವರು ಎಲ್ಲೆಲ್ಲಿ ಗುಡ್ಡದಲ್ಲಿ ಹೋಗಿ ಆ ಸಣ್ಣ ಸಣ್ಣ ತೋಡೆಲ್ಲ ಇರ್ತದೆ, ಅಲ್ಲೆಲ್ಲ ಮೀನು ಹಿಡಿತಾ ಇದ್ರು. ಅದು ಮತ್ತೆ ನನ್ನ ತಮ್ಮನಿಂದ ಕೂಡ ಪೆಟ್ಟು ತಿಂದಿದ್ದಾರೆ, ನನ್ನಿಂದ ಕೂಡ ಪೆಟ್ಟು ತಿಂದಿದ್ದಾರೆ ಮೀನು ಹಿಡಲಿಕ್ಕೆ ಹೋಗೋ ಕಾರಣ. ಆದರೂ ಕೂಡ ಬಿಡ್ತಾ ಇಲ್ಲ ಮಕ್ಕಳ ಜೊತೆ ಸೇರಿಕೊಂಡು. ಅದಕ್ಕೆ ಇವತ್ತು ಮಕ್ಕಳ ಜೊತೆ ಹೋಗೋದು ಬೇಡ, ನನ್ನ ಜೊತೆನೆ ಬಾ, ನಾನು ಸ್ವಲ್ಪ ಮೀನು ಹಿಡಿದು ಕೊಡ್ತೇನೆ ಅಂತ ಕರ್ಕೊಂಡು ಬಂದಿದ್ದೇನೆ. ಬೆಳಿಗ್ಗೆಯಿಂದ ಹಠ ಮಾಡ್ತಿದ್ದೆ, ಅದಕ್ಕೆ ಮಧ್ಯಾಹ್ನ ನಂತರ. ಓಕೆ, ಹಾಗೆ ಅವ ಹೋಗ್ತಾ ಇದ್ದಾನೆ. ನಾನು ಕೂಡ ದಾರಿ ಗೊತ್ತಿಲ್ಲ ಸರಿ. ಇಡೀ ಗಲೀಜುಂಟು, ಇಲ್ಲೆಲ್ಲ ಗಲೀಜುಂಟು ನೋಡಿ. ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೇ ಒಂದು ಸಣ್ಣ ತೋಡು. ನೀವಲ್ಲ ಗುಲಿ ಉಂಟು. ಎಲ್ಲ ನೀರು ಫುಲ್ಲು, ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ನೋಡು, ನೋಡಿ ಎಲ್ಲ ನೀರುಂಟು, ಫುಲ್ ನೀರು ಎಲ್ಲ ಹೊಯ್ಗೆ ತುಂಬಿಕೊಂಡಿದೆ. ಮೊನ್ನೆ ಮಳೆಗೆಲ್ಲ ನೀರು ಬಂದಿತ್ತಲ್ಲ, ಆ ಕಾರಣದಿಂದ ಹೊಯ್ಗೆಲ್ಲ ತುಂಬಿಕೊಂಡಿತ್ತು. ಒಂದ್ಸಲ ಯಾರು ಬರುದಿಲ್ಲ ಅಂತ ಕಾಣ್ತದೆ. ಈಗ ನಾವಂದ್ರೆ ಈ ಜೀವದ ಈ ಸಣ್ಣ ಸಣ್ಣ ಮೀನೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಗೆ ಬರುವುದು ಜಾಸ್ತಿಯಾಗಿ, ಮತ್ತೆ ಅದನ್ನು ಹೊರಗೆ ತಕೊಂಡು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಮೀನು ಹಿಡಿದು ಹಾಗೆ ಮಾಡ್ತಾ ಇದ್ದೇವೆ. ನೋಡಿದ, ಇದು ನಮ್ಮ ಈ ಕಲತ್ತೂರು ಸಮೀಪದ ಅರಬಿಘಟ್ಟ ಅಂತ ಹೇಳ್ತಾರಲ್ಲ, ಅಲ್ಲಿ ಆಗಿದೆ ಈ ನದಿ ಇರುವುದು. ಇಲ್ಲಿ ಯಾರು ಬರೋದಿಲ್ಲ, ಅಂದರೆ ಇಲ್ಲಿ ಮೀನೇನು ಸಿಕ್ಕುದಿಲ್ಲ. ಆದರೂ ಕೂಡ ನಾವು ನೋಡೋಣ, ಟ್ರೈ ಮಾಡೋಣ ಅಂತ ಒಮ್ಮೆ ಬಂದಿದ್ದು. ನೋಡುವ. ಓಕೆ, ಯಾವ ರೀತಿ ಕಾಣ್ತಾ ಉಂಟಂತ ನಾವು ನೋಡುವ. ಗಾಳ ಹಾಕುವ ಈಗ, ಆಯ್ತಾ? ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಮೈದಾ ಕಲಸಿ ತಂದಿದ್ದೇನೆ. ಸ್ವಲ್ಪ ಮೈದಾ ಇಲ್ಲಿ ಉಂಟು ನೋಡಿ, ಸ್ವಲ್ಪ ಮೈದಾ ಕಲಸಿ ತಂದಿದ್ದೇನೆ. ಸ್ವಲ್ಪ ಮೈದಾ ಹಿಟ್ಟನ್ನೆಲ್ಲ ಕಲಸಿ ತಂದಿದ್ದೇನೆ ನೋಡಿ. ಅದನ್ನು ಇಲ್ಲಿ ಗಾಲ ಕೂಡ ಮಣ್ಣು ಹಿಡಿದು ಹೋಗಿದೆ ನೋಡಿ. ಉಂಟಲ್ಲ ಮೀನು. ನೋಡಿ ಫ್ರೆಂಡ್ಸ್, ಒಂದು ಮೀನು ಸಿಕ್ಕಿದೆ ನೋಡಿ. ಒಂದು ಮೀನು ಸಿಕ್ಕಿದೆ ಈಗಾಗಲೇ. ತನ್ನಿರ್ಲಾದ್ರು ಚೆಲ್ಲ ಆಯ್ತು. ಹೌದಾ?
ಹ್ಮ್. ಮತ್ತೆ ಹೆಂಗ್ ಸಿಗುತ್ತದ? ಅದು ಬಾಲ್ ಮುಂಗ್ಬೋದು ಇಲ್ಲ ಬಾಲ್ ಮುಂಗ್ ಬಂತಲ್ಲ ಸ್ವಲ್ಪ ಉಂಟು ಬಾಲ್. ಬಲಿ 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 ಕಿತ್ತಮ್ಮ 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 ಸರಿ ಸರಿ ಸರಿ. ಹ್ಮ್ ಕಿಡಿ ಕಿಟ್ಬಿಟ್ರಂತ. ಹ್ಮ್ ಕೊಯ್ದು. ಹ್ಮ್ ಕೊಡು ಇಲ್ಲ. ಹ್ಮ್ ಬಾಲ್ ಪುತ್ತನ್ ತೊಗೊಂಡು ಬಂದಿದ್ದಾನೆ ಕ್ರಿಕೆಟ್ ಹುಷಾರಿ. ಬಲಿ 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 ಕೊಯ್ತು. ಇಲ್ಲ ತಾತಕ್ಕೆ ಬಾ ಮೊದಲಕ್ಕೆ ಏನು ಕುಡಿತೀವಂತೆ ಹಾಲೆಲ್ಲ ಕೆತ್ತೋಗಂತ ಹೆಂಗೆ ಕೆತ್ತಾರೆ. ಹೇಗೆ ಬಲಿ 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 ಇದೆ ಇದೆ. ಫ್ರೆಂಡ್ಸ್ ಈಗ ಮತ್ತೊಂದು ಉಪಯೋಗಿಸ್ತಾ ಇದ್ದೇವೆ ನೋಡಿ. ಇದೊಂದು ಇದೊಂಥರ ನೋಡಿ, ಇದೊಂದು ಚಿಪ್ಸ್ ಉಂಟು, ಇದರಲ್ಲಿ ಕೂಡ ಮೀನು ಹೋಯ್ತಾ ಸಾಕಾ. ಹ್ಮ್. ಇಲ್ಲೇ. हम्म चल किट बैठा हुआ गाल के हमें फिर भी गाल तो बंदा किट बैठा खाई वाला जाकर फेंकते हैं। ಫ್ರೆಂಡ್ಸ್ ಈಗ ಮತ್ತೊಂದು ಟ್ರಿಕ್ಸ್ ನೋಡಿ. ಹೇಳುಂಟು ಗಾಲ ಇಲ್ಲ. ಹ್ಮ್
ತಪ್ಪಿತ್ತಾ ಹ್ಮ್ ಬಿಡ್ಪಟ್ಟು గాలతో ಬಿಡ್ಪಟ್ಟು మెల్ల గాలం వచ్చాను గాలతో ಬಿಡ್ಪಟ್ಟು ನೀನು ఆవిడ నీటిది పొలండి ముందు ಅಲ್ಲವಡ ನೀನ್ ಬಿಡಿಕೋ ಪಕ್ಕ ನಿನ್ನೆ ಬರಂಡ ಇನ್ನು ಸೈಕಲ್ ಎಲ್ಲ ಈಗ ಮುಂದಾರು ಹೊರಟ ಬರತ್ತಿರು ರೈತನೆಲ್ಲ ಇರ್ತದೆ ಅವ ಇಡ್ಡೆ ನೀನು ಎಲ್ಲ ಆಯ್ತಣ್ಣ ಇಟ್ರಿ ಫ್ರೆಂಡ್ಸ್ ಅವನ್ ನೋಡಿ ಗಾಳ ಹಾಕ್ತಾ ಇದ್ದಾನೆ ನೋಡುವ ಏನೆಲ್ಲ ಸಿಗ್ತದೆ ಈಗ ನೋಡಿ ಸ್ವಲ್ಪ ಹೊತ್ತು ಸಿಕ್ಕಿತಲ್ಲ ಮೀನು ನೋಡಿ ಈಗ ಇನ್ನು ಕೂಡ ಹಿಡಿತಾನಂತೆ ಅವನು ನಾನು ಹಿಡಿಯುವುದು ಬೇಡ ಅಂತೆ ಅವನಿಗೆ ಅವನೇ ಹಿಡಿಬೇಕಂತೆ ಮೀನು ಅಂದ್ರೆ ಹೋಯ್ತಾ ಕಿಟ್ಬಾಟದು ನಾನು ಮತ್ತೊಂದು ಮೀನು ಹಿಡಿಯುವುದು ಟ್ರೈ ಮಾಡಿದೆ ಅದು ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಅದರಲ್ಲಿ ಇದು ಸಿಗುದಿಲ್ಲ ಈ ಮೀನು ಸಿಗುದಿಲ್ಲ ನಮ್ದು ಅಂದ್ರೆ ಬೇರೆ ಎಲ್ಲ ಸಿಗ್ತದೆ ಇದು ಸಿಗುದಿಲ್ಲ ಇದೆಲ್ಲ ಸಣ್ಣ ಸಣ್ಣದು ತರುವಲ್ಲ ಅದೆಲ್ಲ ಸಿಗುದಿಲ್ಲ ಸ್ವಲ್ಪ ಕಷ್ಟ ಸಿಗುದು ಕೂಡ ಇವನ್ಗೆ ಅಂದ್ರೆ ನನ್ನಾಗಿ ಮೀನು ಹಿಡಿಯುವುದಂದ್ರೆ ಆಯ್ತು ಎಲ್ಲೆಲ್ಲಿಗೆ ಹೋಗ್ತಾನೆ ಈಗಲೇ ಹೋಗ್ತಾನೆ ಎಲ್ಲೆಲ್ಲಿಗೆ ಮತ್ತೆಂತ ಇನ್ನು ಮುಂದೆಲ್ಲ ಈಗಲೇ ಹೋಗ್ತಾ ಇದ್ದಾನೆ ಅವನು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಗೊತ್ತಿಲ್ಲದಾಗೆ ಅದು ಸ್ವಲ್ಪ ಡೇಂಜರ್ ಅಲ್ಲ ರಿಸ್ಕ್ ಅಲ್ವಾ ಈಗ ಮಕ್ಕಳನ್ನು ಬಿಡುವುದಲ್ಲ ಆ ಕಾರಣದಿಂದ ನನ್ನ ಜೊತೆಗೆ ಬಾ ಅಂತ ಹೇಳಿದೆ ಅಷ್ಟೇ ಬಡಿ ಬಡಿ ಸ್ವಲ್ಪದರಲ್ಲಿ ಒಂದೊಂದು ಮೀನ್ ಮಿಸ್ ಆಯ್ತು ಈಗ ಹಾಗೆ ಎಲ್ಲೆಲ್ಲಿಗೆ ಬರ್ತಾನೆ ಅದಕ್ಕೆ ಯಾರ ಹತ್ರ ಹೋಗುದು ಬೇಡ ಮಕ್ಕಳ ಹತ್ರ ಹೋಗಿ ಮತ್ತೆ ಏನಾದ್ರು ಅವಘಡ ಎಲ್ಲ ಆದ್ರೆಲ್ಲ ತುಂಬಾ ಕಷ್ಟ ಅಲ್ಲ ಯಾರನ್ನು ದೂರ್ಲಿಕ್ಕೆ ಆಗುದಿಲ್ಲ ಆ ಟೈಮಲ್ಲಿ ಅದಕ್ಕೆ ಇಲ್ಲಿಗೆ ಕೂಡ ಒಬ್ರೇ ಬರಬೇಡಿ ಇಲ್ಲಿ ಭೂತ ಉಂಟಂತ ಹೇಳಿದ್ದೇನೆ ಆ ಕಾರಣದಿಂದ ಬರ್ಲಿಕ್ಕೆ ಇಲ್ಲ ಇಲ್ಲಿಗೆಲ್ಲ ಒಬ್ರೆ ಅಂದ್ರೆ ಒಬ್ರಿಬ್ರು ನಾಳೆ ಸೈಕಲ್ ಇಟ್ಕೊಂಡು ಬಂದ್ರೆ ಕೂಡ ಕಷ್ಟ ನಾವೇ ಯಾವ್ದಾದ್ರು ಹಿಡ್ಕೊಂಡು ಕರ್ಕೊಂಡು ಹೋಗ್ತೇವೆ ಮತ್ತೆ ನಾವಿರುದಿಲ್ಲಲ್ಲ ನೋಡ್ಲಿಕ್ಕೆ ಆ ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇದು ನೋಡ್ತಾ ಇದ್ದಾನೆ ಅದ ಈಗ ಮೀನ್ ಸಿಗ್ತಾ ಇಲ್ಲ ಅವನಿಗೆ ಅದರದ್ದು ಐಡಿಯಾ ಗೊತ್ತಿಲ್ಲ ಈಗ ಹೇಗೆ ಹಿಡಿಯುವುದಂತ ಐಡಿಯಾ ಗೊತ್ತಿಲ್ಲ ಆ ಕಾರಣದಿಂದ ಸ್ವಲ್ಪ ಮೀನ್ ಸಿಗ್ತಾ ಇಲ್ಲ ಅಷ್ಟೇ ನಾನು ಗಾಲ ಹಾಕುದು ಬೇಡ ಅಂತೆ ಅವನಿಗೆ ಅವನೇ ಹಾಕ್ತಾನಂತೆ ಈಗಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಬರ್ಬೇಕಂತ ಹೇಳಿ ಕರ್ಕೊಂಡು ಬಂದದ್ದು ಈಗ ಅರ್ಧ ಗಂಟೆ ಆಯ್ತು ಆಲ್ರೆಡಿ ಬಂದೊಂದು 20 ನಿಮಿಷ ಆಯ್ತು ನಾವು ಇನ್ನು ಒಂದು 10 ನಿಮಿಷ ನೋಡ್ತೇವೆ ಮತ್ತೆ ಮನೆಗೆ ಹೋಗ್ತೇವೆ ವಾಪಸ್ ಅಂದ್ರೆ ಮೀನು ಕೂಡ ಹಿಡಿದದ್ದೆಲ್ಲ ಇಲ್ಲೇ ಉಂಟು ಬಿಸಿಲಲ್ಲೇ ಉಂಟು ಅದು ಕೂಡ ಈಗ ಸಾಯ್ಬಹುದು ಇನ್ನು ಸ್ವಲ್ಪ ಹೊತ್ತಲ್ಲಿ 3 ಮೀನು ಹಿಡಿದಿದ್ದೇವೆ ನೋಡಿ ಅದು ಕೂಡ ಈಗ ಸ್ವಲ್ಪ ಹೊತ್ತಲ್ಲಿ ಇನ್ನು ಸತ್ತರೆ ಕಷ್ಟ ಆಗ್ತದೆ ಇವನ್ ಅಲ್ಲಿ ಕೊಂಡೋಗಿ ಅಲ್ಲೆಲ್ಲ ಮೀನೆಲ್ಲ ಹಿಡಿದಿಕ್ಕೆಲ್ಲ ಬಾಲ್ದಿ ಎಲ್ಲ ತುಂಬ ಉಂಟು ಅದರಲ್ಲೆಲ್ಲ ಇಡ್ತಾನೆ ಮೀನ್ ಸ್ವಲ್ಪ ಅದರಲ್ಲಿ ಮಿಸ್ ಆಯ್ತಾ ಅವನಿಗೆ ಎಂತದ ಒಂದು ಗ್ರಿಪ್ ತಪ್ತಾ ಅದ ಇದು ಇದಾಯಿದೆ ಇದು ಹಿಂಗೆ ಇಲ್ಲ ಕಿಟ್ಬಟ್ಟದ್ದು ನೋಕ ಎಲ್ಲ ಕಿಟ್ಬಟ್ಟು ನಾನು ಪಿಡಿಕೆ ಹೇಗೋ ನಾನೇ ಹಿಡಿತೇನೆ ಅಂತ ಹೇಳಿದ್ದೇನೆ ಈಗ ನೋಡುವ ಕಿಟ್ಬಟ್ಟವ ಸಿಕ್ಬಟ್ಟ
ಆಯ್ತಾ ಸಮಯ ಆಯ್ತಲ್ಲೇ. ಇನ್ನೊಂದು ರಸ ಮತ್ತೆಲ್ಲ ಟೈಟ್ ಆಗಿ ಇಟ್ಬಟ್ಟ ಅವ ಚೂರು ಯಾರಿಗೆ ಇಟ್ಬಟ್ಟ ಅವ ತೆಲ್ಲ ಯಾರ ಇಡು ಇಟ್ಟಿದೆಲ್ಲ ಯಾರ ಇಡು ತೆಲ್ಲ ಬೆಲೆ ಮೀನು ಬಂಡಪ್ಪ. ಹಾಂ ಆಯ್ತಾ. ಹೋಯ್ತಾ ಅಂತಲೇ ತಿನ್ನಿಟ್ಲ ಅದು. ಆಯ್ತಾ. പോയിട്ട് തിരിച്ചോണ്ട് പോകണ്ട. Да. ಯಾಕಾಯ್ದ ನೀ ಬಿಡಿ. ಫ್ರೆಂಡ್ಸ್, ಇಲ್ಲಿಗೆ ನಾವು ಮೀನು ಹಿಡಿದು ಹೋಗ್ತಾ ಇದ್ದೇವೆ. ಜಾಸ್ತಿ ಹೊತ್ತು, ತುಂಬಾ ಹೊತ್ತಾಯ್ತು. ಮೀನು ಕೂಡ ಅವನೊಂದು ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಂತ ಬಂದದ್ದು ಇವತ್ತು. ಅವನಿಗೆ ರಜೆ ಇತ್ತು, ನನಗೂ ಕೂಡ ರಜೆ ಇತ್ತು ಇವತ್ತು ಶುಕ್ರವಾರದ ಕಾರಣ. ಅದರಿಂದ ಟೈಮ್ ಪಾಸ್ಗೋಸ್ಕರ ಬಂದದ್ದು. ಏನು ಮೀನು ಹಿಡಿಲಿಕ್ಕೆ ಅಂತ ಬಂದ್ರೆ ಇಲ್ಲಿಗೆಲ್ಲ ಬರ್ತಾ ಇರ್ಲಿಲ್ಲ. ಇದಂದ್ರೆ ಸುಮ್ಮನೆ ಮಕ್ಕಳಾಟಿಗೆ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಬಂದಾಗಿ ಆಯ್ತು. ನಾನು ಬೇರೆ ಏನಿಲ್ಲ. ನನ್ಗೆ ಒಂದು ಆಸೆ ಇತ್ತು ಹೇಗೆ ಮೀನು ಹಿಡಿತಾರಂತ. ಅದಕ್ಕೆ ಒಂದು ಮನೆಯಲ್ಲಿ ಒಂದು ಹಳೆಯ ಗಾಲ ಇತ್ತು, ಮತ್ತೆ ಒಂದು ಹಳೆಯದೊಂದು ಸ್ಟಿಕ್ ಇತ್ತು. ಅದನ್ನು ಹಿಡ್ಕೊಂಡು ಬಂದದ್ದು. ಮತ್ತೆ ಬೇರೆ ಯಾವುದು ತೆಗಿಲಿಲ್ಲ. ಅಂದ್ರೆ ಇಲ್ಲೆಲ್ಲ ನಿಜವಾಗಿಯೂ ನಮ್ಗೆ ಯಾವುದೇ ಉಪಯೋಗ ಇಲ್ಲ ಇದರಲ್ಲಿ. ಅಂದ್ರೆ ಇದು ಸಣ್ಣ ಸಣ್ಣ ಮೀನುಗಳು. ಇವನಿಗೆ ಒಂದು ಖುಷಿ ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಈಗ ಮನೆಗೆ ಕೊಂಡೋಗಿ ಅಲ್ಲೇ ಬಾಲ್ದಿಯಲ್ಲಿ ಇಟ್ಟು ಸಾಕ್ತಾನೆ ಸ್ವಲ್ಪ ದಿನ. ಮತ್ತೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಕಳೆದ ವರ್ಷ ಕೂಡ ಹೀಗೆ ಆಗ್ತಿತ್ತು, ಅಲ್ಲೆಲ್ಲಿ ಇರ್ತಿದ್ದು. ಇವತ್ತು ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದದ್ದು, ನೋಡೋಣ ಅಂತ. ನೋಡುವ ಸ್ನೇಹಿತರೆ, ಇದೊಂದು ಸಣ್ಣೊಂದು ವ್ಲಾಗ್. ನೀವು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ವ್ಲಾಗ್ಗಳು ಮಾಡ್ತಾ ಇರ್ತೇನೆ ನಾನು. ಆ ಕಾರಣದಿಂದ ನೀವೆಲ್ಲ ಸಪೋರ್ಟ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ವ್ಲಾಗ್ ಮುಕ್ತಾಯಗೊಳಿಸ್ತಿದ್ದೇನೆ. ಬಾಯ್ ಬಾಯ್.